ಒಂದು ರೀತಿ ಆತಂಕವನ್ನು ಕೂಡ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೇನು ನೋಡ್ತಾ ಹೋಗೋದಾದರೆ ಇಡೀ ಜಗತ್ತು ಪ್ರಸ್ತುತ ಆತಂಕದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಭಯದ ವಾತಾವರಣ ಇದೆ. ಯುದ್ಧದ ಸನ್ನಿವೇಶದಲ್ಲಿ ಯಾವಾಗ ಎಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮಧ್ಯಪ್ರಾಚ್ಯದ ಈ ಯುದ್ಧ ಅಥವಾ ಅಮೇರಿಕ ಇರಾನ್ನ ಈ ನಡುವೆ ಯುದ್ಧ ಏನು ನಡೀತಾ ಇದೆ, ಇದು ಕ್ಷಿಪಣಿಗಳ ದಾಳಿಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನುವಂಥ ಪ್ರಶ್ನೆ. ಉತ್ತರ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸ್ಯಾಟಲೈಟ್ ಗೇಮಿಂಗ್ ಸ್ವಲ್ಪ ಹೆಚ್ಚಾಗಿ ನಡೀತಾ ಇದೆ. ಯಾಕಂದರೆ ಒಂದು ಸಂವೇದನಾಶೀಲ ಇರಾನ್ನ ನೆಲದ ಮೇಲೆ ರಹಸ್ಯ ವಿಮಾನ ಲ್ಯಾಂಡ್ ಆಗುತ್ತೆ ಅನ್ನೋದಾದರೆ ಏನಾಗ್ತಾ ಇದೆ, ಅದರ ಹಿನ್ನೆಲೆ ಏನು, ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ರಷ್ಯಾ ಉಕ್ರೇನ್, ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಅಮೇರಿಕ ಮತ್ತು ಇರಾನ್ ನಡುವಿನ ಯುದ್ಧ. ಇದರ ನಡುವೆ ರಹಸ್ಯವಾಗಿ ಒಂದಷ್ಟು ಸ್ಯಾಟಲೈಟ್ ಗೇಮಿಂಗ್ಗಳು ಚಾಲ್ತಿಯಲ್ಲಿದ್ದಾವೆ. ಸಂವೇದನಾಶೀಲ ಜಾಗದಲ್ಲಿ ಒಂದು ವಿಮಾನ ಲ್ಯಾಂಡ್ ಆಗುತ್ತೆ ಅನ್ನೋದಾದರೆ ಯಾವ ಹೆಸರಿನ ವಿಮಾನ ಅದು, ಯಾವ ಕಾರಣಕ್ಕೆ ಇದಾಗ್ತಾ ಇದೆ, ಇಲ್ಲಿ ಕ್ಸಿ ಜಿನ್ಪಿಂಗ್ ಪುಟಿನ್ ಪಾತ್ರ ಏನು, ಆ ವಿಮಾನ ರಷ್ಯಾಕ್ಕೆ ಸೇರಿದ, ಹೀಗೆ ಹಲವು ಪ್ರಶ್ನೆಗಳು. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸನ್ನು DNA ನೋಡ್ತಾ ಹೋಗೋಣ. DNA ಪ್ರಮುಖ ಸುದ್ದಿ ಇದು. ರಷ್ಯಾದ ಪ್ರಳಯ ವಿಮಾನ ಅದು ಇರಾನ್ನ ಸಂವೇದನಾಶೀಲ ಜಾಗದ ಮೇಲೆ ಲ್ಯಾಂಡ್ ಆದಂತಹ ಆ ವಿಮಾನದ ಸಂಪೂರ್ಣ ಮಾಹಿತಿಯನ್ನು ಈಗ ನೋಡ್ತಾ ಹೋಗೋಣ. ಹೌದು, ಅಣ್ವಸ್ತ್ರ ದಾಳಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವ ಅತ್ಯಾಧುನಿಕ ವಿಮಾನ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಇರಾನ್ ಮೇಲೆ ಅಮೇರಿಕಾದ ಬಾಂಬ್ಗಳ ಸುರಿಮಳೆ ಆಗ್ತಾ ಇದೆ. ಹೌದು, ಐ ಟು ಐ ಅಂತ ಹೇಳಿರ್ಬೋದು, ಕಣ್ಣಿಗೆ ಕಣ್ಣು ಅಂತ ಹೇಳಿರ್ಬೋದು. ನೀವು ನಮ್ಮ ಕಾರ್ಗನ್ನು ಮುಟ್ಟಿ ಇಲ್ಲ ಹಾರ್ಮೋಜ್ ಮುಟ್ಟಿ ನಾವು ಅದಕ್ಕೆ ಯಾವ ರೀತಿ ತಿರುಗೇಟನ್ನು ಕೊಡಬೇಕು ಅಂತ ಗೊತ್ತಿದೆ ಅಂತ ಇರಾನ್ ಹೇಳಿರ್ಬೋದು. ವಾಸ್ತವದಲ್ಲಿ ಇರಾನ್ ಕೂಡ ಹಂತ ಹಂತವಾಗಿ ನಷ್ಟವನ್ನು ಅನುಭವಿಸ್ತಾ ಇದೆ. ನಿರಂತರವಾಗಿ ಅಮೇರಿಕಾದ ಬಾಂಬ್ಗಳ ದಾಳಿ ಆಗ್ತಾ ಇದೆ. ಮತ್ತೊಂದು ಕಡೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ರಷ್ಯಾದ ಆ ಒಂದು ರಹಸ್ಯ ಹೆಜ್ಜೆ. ಜುಲೈ 13ರಂದು ಇರಾನ್ನ ಇಮಾಮ್ ಖಮೇನಿ ಏರ್ಪೋರ್ಟ್ನಲ್ಲಿ ಬಂದು ಲ್ಯಾಂಡ್ ಆಗಿದ್ದು ಸಾಮಾನ್ಯ ವಿಮಾನ ಅಲ್ಲ, ಅದು ರಷ್ಯಾದ ಅತಿ ಭಯಾನಕ ಡೂಮ್ಸ್ಡೇ ಪ್ಲೇನ್. ಅಣ್ವಸ್ತ್ರ ದಾಳಿಯಲ್ಲಿ ಆಗಸದಲ್ಲೇ ಕಮಾಂಡ್ ಸೆಂಟರ್ ಆಗಿ ಕೆಲಸ ಮಾಡುವ ವಿಮಾನ ಅದು. ಅಂತಿಮವಾಗಿ ಟೆಹರಾನ್ನಿಂದ ಮಾಸ್ಕೋಗೆ ಹೋಗದೆ 11,500 ಕಿಲೋಮೀಟ್ರ್ ಸುತ್ತಿ ಅದು ಬೀಜಿಂಗಿಗೆ ಯಾಕೆ ಬಂತು? ಇರಾನ್ನ ಟಾಪ್ ಲೀಡರ್ಸ್ನ ಸೀಕ್ರೆಟ್ ಆಗಿ ಶಿಫ್ಟ್ ಮಾಡಲಾಯಿತೆ ಆ ವಿಮಾನವನ್ನು. ಹಾಗಾಗಿ ಇದು ಕುತೂಹಲವನ್ನು ಹೆಚ್ಚು ಮಾಡಿದೆ. ಅಂದರೆ ಸೀಕ್ರೆಟಾಗಿ ಇದನ್ನು ಶಿಫ್ಟ್ ಮಾಡಲಾಯ್ತಾ, ಈ ವಿಮಾನ ಯಾವ ಕಾರಣಕ್ಕೆ ಬಂತು, ಹೀಗೆ ಹಲವು ಪ್ರಶ್ನೆಗಳು ಉದ್ಭವಿಸಿದೆ. ಹಾಗಾಗಿ ವಿಶ್ವ ಬ್ಯಾಂಕ್ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಏನದು ಸ್ಪಷ್ಟ ಸಂದೇಶ, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ? ವಿಶ್ವದಾದ್ಯಂತ ಯುದ್ಧದ ಸನ್ನಿವೇಶಗಳು ನಡೀತಾ ಇದ್ದಾಗ ವಿಶ್ವ ಬ್ಯಾಂಕ್ ಸುಮ್ಮನೆ ಕೂರೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಇದು ನಾಗರಿಕರ ಜೀವದ ಪ್ರಶ್ನೆ, ಆರ್ಥಿಕತೆಯ ಪ್ರಶ್ನೆ, ದೇಶಗಳ ನಡುವಿನ ಸಾಮರಸ್ಯದ ಪ್ರಶ್ನೆ. ಇರಾನ್ ನೆಲದಲ್ಲಿ ಯುದ್ಧದ ಬೆಂಕಿ ಅನ್ನೋದು ಹೆಚ್ಚಾಗಿದೆ. ಇದು ಕೇವಲ ಕ್ಷಿಪಣಿಗಳ ದಾಳಿಗೆ ಸೀಮಿತ ಆಗಿಲ್ಲ. ಅಂದರೆ ಈ ಯುದ್ಧ ನಮ್ಮ ಜೇಬಿಗೆ ಬೆಂಕಿ ಹಚ್ಚುತ್ತೆ ಅಂತ ವಿಶ್ವ ಬ್ಯಾಂಕ್ ಭೀಕರ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಸಮರ ಏನಾದ್ರು ಹೀಗೆ ಮುಂದುವರಿಯಿತು ಅನ್ನೋದಾದರೆ 2026ರಲ್ಲಿ ಜಾಗತಿಕ ಆರ್ಥಿಕ ಬೆಳವಣಿಗೆ ಶೇಕಡ 1.3ಕ್ಕೆ ಕುಸಿಯುತ್ತೆ. ಪ್ರಗತಿಯ ಚಕ್ರ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಜಾಗತಿಕ ಹಣದುಬ್ಬರ ಶೇಕಡ 4.5ಕ್ಕೆ ಏರಿಕೆಯಾಗಿ ದಿನ ಬಳಕೆ ಮಾಡುವಂತಹ ವಸ್ತುಗಳ ಬೆಲೆ ಗಗನಕ್ಕೇರುತ್ತೆ. ಬೆಲೆಯೇ ಬೆಂಕಿಯಾಗಿ ಹೋಗುತ್ತೆ ಅಂತ ವಿಶ್ವ ಬ್ಯಾಂಕ್ ಕೊಟ್ಟಿರುವಂತಹ ಸ್ಪಷ್ಟ ಸಂದೇಶ ಇದು. ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಸಂಚಾರ ಬಂದಾಗಿ ಪೂರೈಕೆಯ ಸರಪಳಿಯೇ ಅಸ್ತವ್ಯಸ್ತ ಆಗುತ್ತೆ. ಪರಿಣಾಮ ಹೊಸ ಕಂಪನಿಗಳು ಬರೋದೇ ಇಲ್ಲ, ಇದ್ದ ಕಂಪನಿಗಳು ನಷ್ಟಕ್ಕೊಳಗಾಗ್ತವೆ. ಕೋಟಿ ಉದ್ಯೋಗಿಗಳು ರಸ್ತೆಗೆ ಬರ್ತಾರೆ, ಬೀದಿಗೆ ಬೀಳ್ತಾರೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ವಿಶ್ವ ಬ್ಯಾಂಕ್ ರವಾನೆ ಮಾಡಿದೆ. ಹೌದು, ಯಾಕಂತ ಹೇಳಿದ್ರೆ ಒಂದು ದೇಶ ಮತ್ತು ಮತ್ತೊಂದು ದೇಶ ಅಂದಾಗ ಆಹಾರ ಸರಪಳಿ ಇರುತ್ತೆ, ಆಮದು ರಫ್ತು ಪ್ರಕ್ರಿಯೆಗಳು ನಡೀತವೆ. ಇವಕ್ಕೇನಾದರೂ ಬ್ರೇಕ್ ಬಿತ್ತು ಅನ್ನೋದಾದರೆ ಹೊಸ ಉದ್ಯೋಗವೂ ಸೃಷ್ಟಿಯಾಗೋದಿಲ್ಲ. ಇರುವಂತಹ ಕಂಪನಿಗಳು ಕೂಡ ನೆಲ ಕಚ್ತವೆ, ಉದ್ಯೋಗಿಗಳು ಬೀದಿಗೆ ಬರಬೇಕಾಗತ್ತೆ. ಇಂತಹ ಒಂದು ಸನ್ನಿವೇಶ ಎದುರಾಗುತ್ತೆ ಅಂತ ಹೇಳಿ
ವಿಶ್ವ ಬ್ಯಾಂಕ್ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ. ಹಣದುಬ್ಬರ ಮುಂದೆ ಯಾವ ರೀತಿಯ ಪರಿಸ್ಥಿತಿಗೆ ತಲುಪುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರೋದ್ರಿಂದಾಗಿ ಇದನ್ನು ಯಾವ ರೀತಿ ಅಮೇರಿಕಾ ಪರಿಗಣಿಸುತ್ತೆ, ಇರಾನ್ ಇದನ್ನು ಯಾವ ರೀತಿ ನೋಡುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಾದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ? ಯಾಕಂದರೆ ಇದು ಯಾವುದೋ ಸಣ್ಣ ಪುಟ್ಟ ದೇಶಗಳ ನಡುವಿನ ಯುದ್ಧ ಅಲ್ಲ. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ಅಮೇರಿಕಾದ ಜೊತೆ ತೈಲದ ವಿಷಯದಲ್ಲಿ ದೊಡ್ಡಣ್ಣ ಅನಿಸ್ಕೊಂಡಿರುವಂತಹ ಇರಾನ್ ಮಾಡ್ತಿರುವಂಥ ಯುದ್ಧ. ಯಾಕಂದರೆ ತೈಲದ ಮೂಲ ಉತ್ಪನ್ನ ಈ ಕೊಲ್ಲಿ ರಾಷ್ಟ್ರಗಳು ಮತ್ತು ಇರಾನ್ನಲ್ಲಿ ಅತಿ ಹೆಚ್ಚಾಗುತ್ತೆ. ಮೋರೋವರ್ ಎಲ್ಲೇ ತೈಲ ಸಿಕ್ಕಿದ್ರೂ ಕೂಡ ಇರಾನ್ನ ಹಾರ್ಮುಜ್ ಜಲಸಂಧಿಯ ಮಾರ್ಗದಲ್ಲೇ ಸಂಚಾರ ಮಾಡಬೇಕಾಗತ್ತೆ. ಒಂದು ಕಡೆ ಆರ್ಥಿಕತೆಗೆ ಇತರ ರಾಷ್ಟ್ರಗಳು ಅಮೇರಿಕಾದ ಜೊತೆ ಒಂದು ಡಿಪೆಂಡೆನ್ಸಿಯನ್ನು ಹೊಂದಿದ್ದಾವೆ. ತೈಲಕ್ಕೆ ಇರಾನ್ನ ಜೊತೆ ಡಿಪೆಂಡೆನ್ಸಿಯನ್ನು ಹೊಂದಿರೋದ್ರಿಂದಾಗಿ ಏನೆಲ್ಲ ಸಮಸ್ಯೆಗಳು ಎದುರಾಗ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ತೈಲದ ಬಿಕ್ಕಟ್ಟು. ಎಸ್, ವಿಶ್ವದ ಪೆಟ್ರೋಲ್ ಪಂಪ್ ಅಂತ ಕರೆಯಲ್ಪಡುವ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಏನಾದರೂ ತೀವ್ರಗೊಳ್ತು ಅನ್ನೋದಾದರೆ ಅದರ ನೇರ ಪೆಟ್ಟು ಬೀಳೋದು ಪ್ರತಿಯೊಬ್ಬರ ಅಡುಗೆ ಮನೆಗೆ. ಕಚ್ಚಾ ತೈಲ ಮತ್ತು ಅನಿಲದ ಅಭಾವ ಸೃಷ್ಟಿಯಾಗಿ ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೇರುತ್ತೆ. ಇಂಧನ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಲಾರಿಗಳಿರ್ಬೋದು, ರೈಲಿರ್ಬೋದು, ವಿಮಾನ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ಯಾಕೆ ಲಾರಿಯನ್ನು ಪ್ರಸ್ತಾಪ ಮಾಡಿದ್ದೀವಿ ಅಂದರೆ, ಸರಕು ಸಾಗಣೆಯನ್ನು ದೇಶದ ಮಟ್ಟಿಗೆ ರವಾನೆ ಮಾಡೋದು ಲಾರಿಗಳಲ್ಲೇ. ಇನ್ನು ರೈಲಿರ್ಬೋದು, ಗೂಡ್ಸ್ ಟ್ರೈನ್ಗಳಿರುತ್ತೆ, ವಿಮಾನಗಳಲ್ಲಿ ಸರಕು ಸಾಗಣೆ ಆಗುತ್ತೆ, ಹಡಗುಗಳು, ಇದರಲ್ಲೆಲ್ಲ ಸಾರಿಗೆ ವೆಚ್ಚ ಅನ್ನೋದು ಹೆಚ್ಚಾಗುತ್ತೆ. ಅಂದರೆ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತೆ. ತರಕಾರಿ, ಧಾನ್ಯ, ಹಾಲು, ದಿನಸಿ ಪ್ರತಿಯೊಂದರ ಬೆಲೆ ನಿಮ್ಮ ಬಜೆಟ್ಗಿಂತಲೂ ಹೆಚ್ಚಾಗುತ್ತೆ. ಅಂದರೆ ಒಂದು ಮನೆ ನಡಿಬೇಕು ಅಂದರೆ ಒಂದು ಬಜೆಟ್ ಇಟ್ಕೊಂಡಿರ್ತೀರಿ. ಒಂದು ಪಕ್ಷ ಈ ಯುದ್ಧ ಮುಂದುವರಿತು ಅನ್ನೋದಾದರೆ ಡಬ್ಬಲ್ಲೂ ಆಗ್ಬೋದು, ತ್ರಿಬ್ಬಲ್ಲೂ ಆಗ್ಬೋದು ಅಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ದುಬಾರಿಯಾಗುತ್ತೆ. ಅದರ ನೇರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾದರೆ ಮುಂದೆ ಏನೆಲ್ಲ ಆಗಬಹುದು, ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬಹುದು, ಅದರ ಬಗ್ಗೆ ನೋಡೋದಾದರೆ, ಜಗತ್ತು ಒಂದು ಪಕ್ಷ ಈ ಯುದ್ಧವನ್ನು ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಹಸಿವಿನ ಕಂಟಕವನ್ನು ಎದುರಿಸಬೇಕಾಗತ್ತೆ. ಹೌದು, ಅದರಲ್ಲಿ ಎರಡು ಮಾತೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋದಾದರೆ, ಒಂದು ಕಡೆ ಯುದ್ಧ ನಡೀತಾ ಇದೆ, ತೈಲದ ಬಿಕ್ಕಟ್ಟು, ಆಹಾರ ಪೂರೈಕೆಯ ಸರಪಳಿಯಲ್ಲಿ ವ್ಯತ್ಯಯ ಮತ್ತು ಆಹಾರ ಸಾಮಗ್ರಿಗಳ ಬೆಲೆ ಏರಿಕೆ, ದೇಶಗಳ ನಡುವಿನ ಸಂಪರ್ಕ ಅನ್ನೋದು ಕಡಿತವಾಯಿತು ಅನ್ನೋದಾದರೆ ಈ ಯುದ್ಧದಿಂದಾಗಿ ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ಒಂದಷ್ಟು ಮಾಹಿತಿ ನೋಡಿ. ಜಗತ್ತಿಗೆ ಹಸಿವಿನ ಕಂಟಕ ಎದುರಾಗತ್ತೆ. ಹೆಂಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಕೃಷಿಗೆ ಬೇಕಾದಂಥ ಗಂಧಕ, ಹೀಲಿಯಂ, ರಸಗೊಬ್ಬರಗಳ ಪೂರೈಕೆ ನಿಂತು ಹೋಗುತ್ತೆ. ಬೆಳೆಗಳ ಇಳುವರಿ ಭಾರೀ ಪ್ರಮಾಣದಲ್ಲಿ ಕುಸಿದು ಹೋಗುತ್ತೆ. ಅಕ್ಕಿ, ಗೋಧಿ ಪ್ರಮುಖ ಆಹಾರ ಧಾನ್ಯಗಳಿಗೆ ಕೃತಕ ಅಭಾವ ಸೃಷ್ಟಿಯಾಗುತ್ತೆ. ಹೀಗಾಗಿ ಈ ರೀತಿಯ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಮುಂದಿನ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಬಹಳ ಮುಖ್ಯವಾಗಿ ಮುಂದೇನಾಗುತ್ತೆ ಅನ್ನೋದು. ಹೌದು, ಜಾಗತಿಕವಾಗಿ ರಾಜಕೀಯ ಮತ್ತು ಬಡ ರಾಷ್ಟ್ರಗಳ ಬಿಕ್ಕಟ್ಟು ಅನ್ನೋದು ಎಷ್ಟರ ಮಟ್ಟಿಗೆ ಹೆಚ್ಚಾಗತ್ತೆ ಅಂತ. ಈಗ ಸಮಗ್ರವಾಗಿ ವಿಶ್ವವನ್ನು ನೋಡಬೇಕಾದ್ರೆ ಆರ್ಥಿಕವಾಗಿ ಬಲವಾಗಿರುವಂಥ ರಾಷ್ಟ್ರಗಳನ್ನು ನಾವು ನೋಡ್ತೀವಿ, ಬಡ ರಾಷ್ಟ್ರಗಳನ್ನು ನಾವು ನೋಡ್ತೀವಿ. ಎಲ್ಲಿ ಸಿರಿವಂತ ರಾಷ್ಟ್ರಗಳಿಗೆ ಅಂತಹ ಒಂದು ಕೊಡಲಿಪೆಟ್ಟು ಬೀಳಲಿಲ್ಲ ಅಂದರೂ ಮಧ್ಯಮ ಮತ್ತು ಬಡ ರಾಷ್ಟ್ರಗಳು ಅನುಭವಿಸಲೇಬೇಕಾಗತ್ತೆ. ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ ಬಹಳ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಯುದ್ಧದ ಸಂದರ್ಭದಲ್ಲಿ ಎದುರಿಸಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಬಹಳ ಮುಖ್ಯವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂಥ ಮಾಹಿತಿಯ ಪ್ರಕಾರ 32 ದೇಶಗಳು ಕಂಗಾಲಾಗಿ ಹೋಗಿದ್ದಾವೆ. ಬಜೆಟ್ಗೆ ಕತ್ತರಿ ಬೀಳುತ್ತೆ, ಸಾಲದ ಸುಳಿಗೆ ಸಿಲುಕ್ತವೆ. ಕಡಿಮೆ ಹಾಗೂ ಮಧ್ಯಮ ಆದಾಯದ ರಾಷ್ಟ್ರಗಳು ಮೆಡಿಸಿನ್, ಆಯಿಲ್ ಸಂಪೂರ್ಣ ಸ್ತಬ್ಧವಾಗಿ ಹೋಗುತ್ತೆ ಈ ಯುದ್ಧ ಮುಂದುವರೆದ್ರೆ. ಶ್ರೀಲಂಕಾ ಹಾಗೂ ಪಾಕಿಸ್ತಾನದಂತೆ ವಿದೇಶಿ ವಿನಿಮಯ ಕೊರತೆ ಭೀತಿ ಸಾಧ್ಯತೆ. ಯಾಕಂದರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಶ್ರೀಲಂಕಾ ಹೆಂಗೆ ದಿವಾಳಿ ಆಯಿತು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿದ್ದಾರೆ. ಬಜೆಟ್ಗೆ ಕತ್ತರಿ ಬೀಳುತ್ತೆ, ಸಾಲದ ಬಡ್ಡಿ ಕಟ್ಟೋದ್ರಲ್ಲೇ ಸರ್ಕಾರ ಬ್ಯುಸಿಯಾಗುತ್ತೆ. ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಕೂಡ ಸಂಪೂರ್ಣ ಸ್ಥಗಿತ ಆಗುತ್ತೆ. ಕೊಲ್ಲಿಯಲ್ಲಿ ಉದ್ವಿಗ್ನತೆ ಆಗುತ್ತೆ. ಉಕ್ರೇನ್ ಹಾಗೆಯೇ ಮಿಡಲ್ ಈಸ್ಟ್ ದೇಶಗಳ ಡಿಫೆನ್ಸ್ನಿಂದ ಟೆನ್ಷನ್ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ನೀವು ಗಮನಿಸಬಹುದು, ಯುದ್ಧ ಹೀಗೆ ಮುಂದುವರೆದ್ರೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ. ಇಷ್ಟೋ ತನಕ ನಾವು DNA ಯಲ್ಲಿ ಅಮೇರಿಕಾ ಮತ್ತು ಇರಾನ್ ನಡುವಿನ ಯುದ್ಧ
ಪಾಕಿಸ್ತಾನ ತನ್ನ ಬೇಳೆನ ಹೆಂಗೆ ಬೇಯಿಸ್ಕೊಳ್ತಾ ಇದೆ, ಈ ಯುದ್ಧದ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಹೇಗಾಗುತ್ತೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಇದು ಒಂದು ಆಯಾಮ. ಆದರೆ ಶೇರ್ ಮಾರ್ಕೆಟ್, ನೀವು ಭಾರತವನ್ನು ಪರಿಗಣಿಸಿದರೂ ಕೂಡ ಅಪ್ರಾಕ್ಸಿಮೇಟ್ಲಿ 7% ಜನ ಈ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ಇದರ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸ್ತಾನೆ ಇರ್ತಾರೆ. ಆದರೆ ಇದು ಶೇರ್ ಮಾರ್ಕೆಟ್ ಮೇಲೆ ಯುದ್ಧ ಅನ್ನೋದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ನೋಡಿ, 2026ರ ಮೊದಲ 6 ತಿಂಗಳಲ್ಲಿ ವಿದೇಶಿ ಹೂಡಿಕೆದಾರರು 2.7 ಲಕ್ಷ ಕೋಟಿಯನ್ನು ಹಿಂಪಡ್ಕೊಂಡಿದ್ದಾರೆ. ಶೇರ್ ಮಾರ್ಕೆಟ್ ಹೆಂಗೆ ಕುಸ್ತು ಹೋಗಿದೆ ಅನ್ನೋದಕ್ಕೆ ಇದೊಂದು ಇನ್ಪುಟ್ ಅಥವಾ ಅಂಕಿಅಂಶ. ವಿದೇಶಿ ಹೂಡಿಕೆದಾರರ ಹಣ ಹಿಂತೆಗೆತದಿಂದ ಷೇರು ಮಾರುಕಟ್ಟೆ ಅಭಿವೃದ್ಧಿಶೀಲ ದೇಶಗಳ ಪೈಕಿ ಕಳಪೆ ಸಾಧನೆ ಮಾಡಿದೆ. ಇದಕ್ಕಿಂತ ಬೇಕಾ? 2020-21ರಲ್ಲಿ 43.9 ಬಿಲಿಯನ್ ಇದ್ದ ನಿವ್ವಳ FDI ಇನ್ನು 2024-25ರ ವೇಳೆಗೆ $0.96 ಬಿಲಿಯನ್ ಕುಸಿತ ಆಗಿದೆ. ಅರ್ಥ ಮಾಡ್ಕೋಬೇಕು ಶೇರ್ ಮಾರ್ಕೆಟ್ ಹೆಂಗೆ ಅಧೋಗತಿಗೆ ಹೋಗ್ತಾ ಇದೆ. ಕೇವಲ 4 ತಿಂಗಳಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ $61 ಬಿಲಿಯನ್ ಕಡಿಮೆಯಾಗಿ ಹೋಗಿದೆ. US ಸುಂಕ ಭೀತಿ, ತೈಲ ಬಿಕ್ಕಟ್ಟು, ಜಾಗತಿಕ ಆರ್ಥಿಕ ಅನಿಶ್ಚಿತತೆಯೇ ಹೂಡಿಕೆದಾರರ ಈ ಹಿಂದೇಟಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಯುದ್ಧದ ಪರಿಸ್ಥಿತಿ. ಒಂದೊಂದೇ ಮಾಹಿತಿಯನ್ನು ನೀವು ನೋಡ್ತಾ ಹೋದರೆ ಯುದ್ಧ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು.